ಹಾಯ್ ಹಲೋ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದು ಶುಕ್ರವಾರದ್ದು ಬ್ಲಾಗು ನಾನು ಹಾಕ್ತಾ ಇದ್ದೀನಿ. ಅದಕ್ಕೆ ಒಂದೆರಡು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ. ಇವತ್ತು ಆಲೂ ಪರಾಟ ಮಾಡೋಣ ಅಂತ. ಮತ್ತು ಅದಕ್ಕೆ ಕಾರ್ನ್ ಇತ್ತು, ಬೇಬಿ ಕಾರ್ನ್ ಇತ್ತು, ಅದನ್ನು ಆಲೂಗಡ್ಡೆ ಜೊತೆನೇ ಬೇಯಿಸ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಆನಿಯನ್ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಆದರೆ ಇದು ನಾನು ಒಂಥರ ಸ್ಪೆಷಲಾಗಿ ಇದನ್ನು ಪರೋಟ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೊಂಡು ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ, ಕಾಳು ಹಾಕಿದ್ದೀನಿ. ಮತ್ತು ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆಲ್ಲನೂ ಹಾಕ್ಕೊಂಡಿದ್ದೀನಿ, ಕಸೂರಿ ಮೇಥಿನೂ ಹಾಕ್ಕೊಂಡಿದ್ದೀನಿ. ಮತ್ತು ಎಲ್ಲ ಹರ್ಬ್ಸ್ ಇರುತ್ತಲ್ವ, ಅದ್ರ ಪೌಡ್ರ್ ಹರ್ಬ್ಸ್ನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೆಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು. ಈ ಥರ ಉಂಡೆ ಇದನ್ನು ಬೋಂಡ ಥರನೂ ಮಾಡ್ಕೋಬೋದು ನೀವು. ಆಲೂದು ಪರೋಟ ಥರನೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಅದು ತುಂಬ ಟೇಸ್ಟಿಯಾಗಿ ಬಂದಿದೆ. ಒಂದು ಸ್ವಲ್ಪ ಬೇರೆ ಥರ ಮಾಡಿರೋದು ನಾನು. ನೋಡಿ ಇವಾಗ ಎಷ್ಟು ಇದರಲ್ಲಿ 9 ಉಂಡೆಗಳಾಗಿದೆ. ಇವಾಗ ಬೇಗ ಅದು ಪರೋಟನ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿದೆ ನೋಡಿ, ಮಸಾಲೆ ಎಲ್ಲ ಕಡೆ ನೋಡಿ. ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಟೀ ಟೈಮ್ಗೂ ನೈಟಿಗೂ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಆದರೆ ಬಿಸಿ ಬಿಸಿ ಜೊತೆ ಉಪ್ಪಿನಕಾಯಿ ಜೊತೆ ಇಲ್ಲಾಂದರೆ ಯಾವುದಾದ್ರೂ ಪಲ್ಯ ಜೊತೆ ತಿನ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಈ ಕಡೆ ನಾನು ಆಮೇಲೆ ಮಧ್ಯಾಹ್ನ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಒಂದು ಆಲೂಗಡ್ಡೆ, ಬೀಟ್ರೋಟು ಅದೆಲ್ಲ ಹಾಕಿಬಿಟ್ಟು ಟೊಮೆಟೊ ಹಾಕಿಬಿಟ್ಟು ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ಆ ಸಾಂಬಾರಿಗೆ ನಾನು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಟೊಮೆಟೊ, ಒಂದು ಬೀಟ್ರೋಟ್. ಮತ್ತು ಮೊನ್ನೆ ಸಂಕಷ್ಟಿ ಇತ್ತಲ್ವ, ಅದಕ್ಕೆ ನಾನು ದೇವರಿಗೆ ಇದು ಕಡಲೆಕಾಳಿದು ಇದು ಮಾಡ್ಕೊಂಡಿದ್ದೆ, ಮಾಲೆ ಮಾಡಿದ್ದೆ. ಅದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅದು ಮೊಳಕೆ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು. ಅದು ಹಾಗೆ ಅದನ್ನು ನೋಡಿದೆ, ಅದು ಫ್ರಿಜ್ ಒಳಗಡೆ ಇಟ್ಟಿದ್ದೆ. ಅದು ಇವಾಗ ತೆಗೆದುಬಿಟ್ಟು ಅದನ್ನು ಹಾಕ್ಕೊಂಡು ಒಂದು ಸಾಂಬಾರು ಮಾಡಿಬಿಡೋಣ ಅಂತ. ತುಂಬ ಚೆನ್ನಾಗಿ ಮಸಾಲೆನೂ ರೆಡಿ ಮಾಡ್ಕೊಂಡಿದ್ದೀನಿ. ರುಬ್ಕೊಂಡ್ರೆ ಆಯಿತು. ಇವಾಗ ನೋಡಿ ಇದು ಬೆಂದಾಯಿತು. ಇವಾಗ ಬೆಂದುಬಿಟ್ಟು ಬೆಂದಾದ್ಮೇಲೆ ಇದಕ್ಕೆ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಆಮೇಲೆ ಒಂದು ಒಗ್ಗರಣೆ ಕೊಟ್ಟುಬಿಟ್ರೆ ಇದು ಸಾಂಬಾರು ರೆಡಿಯಾಗುತ್ತೆ. ಆದರೆ ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ನಾನು ಅಂದರೆ ತೊಗರಿಬೇಳೆನೂ ಹಾಕ್ಕೊಂಡಿದ್ದೆ, ಒಂದು ಸ್ವಲ್ಪ 1-2 ಸ್ಪೂನ್ ತೊಗರಿಬೇಳೆ, ಮತ್ತು ಒಂದು ಆಲೂಗಡ್ಡೆ, ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಇದು 3 ಹಾಕಿ ಬೇಯಿಸೋಕ್ಕಿಟ್ಟಿದ್ದೀನಿ. ಮತ್ತು ಕಡಲೆಕಾಳು ಅದನ್ನು ಹಾಕ್ಕೊಂಡು ಟೊಮೆಟೊ ಅದೆಲ್ಲ ಹಾಕ್ಕೊಂಡು ಬೇಯಿಸೋಕ್ಕಿಟ್ಟಿದ್ದೆ. ಆದರೆ ನಾವು ತೊಗರಿಬೇಳೆ ಹಾಕಿರ್ತೀವಲ್ಲ, ಅದು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಈ ಥರನೂ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಇಷ್ಟ ಆಗುತ್ತೆ ನಿಮಗೆ. ದೋಸೆ ಜೊತೆನೂ ತಿನ್ಬೋದು. ನಾನು ಒಂದು ಸ್ವಲ್ಪ ನೀರಾಗಿ ಮಾಡಿಲ್ಲ, ದಪ್ಪ ವೈಟ್ ರೈಸಿಗಂತೂ ಇದು ಸೂಪರಾಗಿರುತ್ತೆ. ನನಗೆ ಬೀಟ್ರೋಟ್ ಸಾಂಬಾರು ತುಂಬ ಇಷ್ಟ. ಅದು ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ.